ಸೊ ಎಲ್ಲಿಗೂ ನಮಸ್ಕಾರ, ನಾನು ಅಭಿಷೇಕ್. ಆ್ಯಂಡ್ ಇವತ್ತು ನಮ್ಮ ಜೊತೆ ಇದೆ ಒಂದು CC ಕ್ಯಾಮ್ರಾ. ಸೊ ಯೂಶ್ವಲಿ ನಾವು ಏನಾದ್ರು ಫೋನ್ ಏನಾದ್ರು ತಂದು ಅದನ್ನು ರಿವ್ಯೂ ಮಾಡಿ ನಿಮಗೆ ತೋರಿಸ್ತಾ ಇದ್ವಿ. ಸೊ ಇವತ್ತೊಂದು ಚೇಂಜ್ ಇರಲಿ ಅಂತ ಒಂದು CC ಕ್ಯಾಮ್ರಾ ಬಗ್ಗೆ ತಂದಿದ್ದೀವಿ. ಸೊ ಇದು ಬೇರೆ ಯಾವುದೂ ಅಲ್ಲ, ಶಿಯೋಮಿ ಅವರ 360 ಹೋಮ್ ಸೆಕ್ಯೂರಿಟಿ ಕ್ಯಾಮ್ರಾ ಅನ್ನೋಂಥ ಒಂದು CC ಕ್ಯಾಮ್ರಾ ನಾವು ತೊಗೊಂಬಂದಿದ್ದೀವಿ. ಇದು 2K ರೆಸಲ್ಯೂಷನ್ ಇದೆ. ಸೊ ಇದ್ರ ಬಗ್ಗೆ ಹೇಳಬೇಕಾದ್ರೆ ನಾನು ಹೇಳಿದ್ದೀನಲ್ಲ, ಸೊ ನಮಗೆ ತುಂಬ ದೊಡ್ಡದಾಗಿರುವಂತಹ ಒಂದು ಸೆಕ್ಯೂರಿಟಿ ಸಿಸ್ಟಮ್ನೆಲ್ಲ ಹಾಕೋಕ್ಕಾಗದೇ ಇರೋರು ಒಂದು ಸಣ್ಣದಾಗಿ ಒಂದು ಜಸ್ಟ್ ಬೇಕು. ಈಗ ಹೊರಗಡೆ ಯಾರು ಬಂದು ಹೋಗ್ತಾರೆ, ಇಲ್ಲ ಮನೆ ಒಳಗಡೆ ಏನಾಗ್ತಿದೆ ಅಂತ ನೋಡೋಕ್ಕೋಸ್ಕರ ಒಂದು CC ಕ್ಯಾಮ್ರಾ ಬೇಕು, ಒಂದು ಕಡಿಮೆ ಬಜೆಟಲ್ಲಿ ಇರಬೇಕು ಅನ್ನೋರಿಗೆ ಈ ಒಂದು ಕ್ಯಾಮ್ರಾ ತುಂಬ ಹೆಲ್ಪ್ ಆಗುತ್ತೆ. ಸೊ ನಾವು ಯೂಶ್ವಲಿ ಏನು ನೋಡ್ತೀವಿ ಅಂದರೆ ಮನೆ ಹೊರಗಡೆ ಒಂದೆರಡು ಕ್ಯಾಮ್ರಾ ಇಡ್ತೀವಿ, ಒಳಗಡೆ ಇಡ್ತೀವಿ. ಸೊ ಈ ರೀತಿ ಅದಕ್ಕೊಂದು ಸಪ್ರೇಟ್ ಆಗಿರುವಂಥ ಸಿಸ್ಟಮ್ ಎಲ್ಲ ಬೇಕಾಗಿರುತ್ತೆ. ಸೊ ಇದೇನೂ ಇಲ್ಲದೆ ಜಸ್ಟ್ ಇದೊಂದು ಆ್ಯಂಡ್ ನಿಮ್ಮ ಮೊಬೈಲ್ನ ಹೆಲ್ಪ್ ಮೂಲಕ ನಿಮ್ಗೆ ಬೇಕಾಗಿರುವಂಥ ಫುಟೇಜಸ್ನ ಕೂಡ ನೀವು ಇದರಲ್ಲಿ ನೋಡ್ಕೊಬೋದು. ಸೊ ಆ ರೀತಿ ಹೆಲ್ಪ್ ಆಗುವಂಥ ಒಂದು ಕ್ಯಾಮ್ರಾ ಇದು, CC ಕ್ಯಾಮ್ರಾ ಇದು. ಸೊ ಬನ್ನಿ ಇದ್ರ ಬಗ್ಗೆ ನೋಡೋಣ, ವಿಡಿಯೋ ಶುರು ಮಾಡೋಣ. ಸೊ ಮೊದಲಿಗೆ ಈ ಒಂದು ಬಾಕ್ಸ್ನ ನಾನು ಅನ್ಬಾಕ್ಸ್ ಮಾಡ್ತೀನಿ. ಇದು ಟೈಪ್ C ಅಲ್ಲ, ಸೊ ಸೈಡಿಗೆ ಇಡ್ತೀನಿ, ಹಳೇದು ಬರ್ತಿತ್ತಲ್ಲ ಆ ಪಿನ್ನು. ಆ್ಯಂಡ್ ಅದ್ರ ಜೊತೆಗೆ ನಮಗೆ ಇಲ್ಲಿ ಇದರ ಒಂದು ಬ್ರಿಕ್ ಕೊಟ್ಟಿದ್ದಾರೆ. ಸೊ ಇದಕ್ಕೆ ಚಾರ್ಜ್ ಮಾಡೋಕ್ಕೋಸ್ಕರ ಒಳಗಡೆ ಒಂದಷ್ಟು ಯೂಸರ್ ಮ್ಯಾನುವಲ್ ಕೊಟ್ಟಿದ್ದಾರೆ. ಆ್ಯಂಡ್ ಇಲ್ಲಿ ಇದು ಕ್ಲ್ಯಾಂಪ್ನ ಕೊಟ್ಟಿದ್ದಾರೆ. ಸೊ ನೀವು ಏನಾದರೂ ಇದನ್ನು ಗೋಡೆಗೆ ಏನಾದರೂ ಫಿಟ್ ಮಾಡಬೇಕು ಅಂತಿದ್ರೆ ಅದಕ್ಕೋಸ್ಕರ ಈ ಒಂದು ಕ್ಲ್ಯಾಂಪ್ನ ಕೊಟ್ಟಿದ್ದಾರೆ. ಮೇಯ್ನ್ ಆಗಿರುವಂಥ ನಮ್ಮ ಕ್ಯಾಮ್ರಾ ಇಲ್ಲಿದೆ. ಆ್ಯಂಡ್ ಅದು ಬಿಟ್ಟು ಈ ಬಾಕ್ಸ್ ಒಳಗಡೆ ಬೇರೆ ಏನೂ ಇಲ್ಲ ಅಷ್ಟೇ. ಸೊ ನಾನು ಆವಾಗಲೇ ಹೇಳ್ದಂಗೆ ತುಂಬ ಸಣ್ಣ ಡಿಸೈನ್ ಇರುವಂತಹ, ತುಂಬ ನೀಟಾಗಿರುವಂತಹ ಒಂದು ಕ್ಯಾಮ್ರಾ ಅಂತಲೇ ಹೇಳ್ಬೋದು ಇದು. ಸೊ ಇದನ್ನು ಮೇಯ್ನಾಗಿ ನಾನು ಆವಾಗಲೇ ಹೇಳ್ದಂಗೆ ಹೊರಗಡೆ ಮನೆ ಹೊರಗಡೆ ಎಲ್ಲ ಫಿಟ್ ಮಾಡಿ ಯಾರೆಲ್ಲ ಬರ್ತಾರೆ ಹೋಗ್ತಾರೆ ಅಂತೆಲ್ಲ ನೋಡ್ಬೋದು. ಆ್ಯಂಡ್ ಇದರಲ್ಲಿ ತುಂಬ ಫೀಚರ್ಸ್ ಎಲ್ಲ ಇದೆ, ಅದೆಲ್ಲ ಹೇಳ್ತೀನಿ. ಸೊ ಮೊದಲಿಗೆ ಇದರ ಡಿಸೈನ್ ಬಗ್ಗೆ ನೋಡೋಣ. ಸೊ ನಿಮಗೆ ಇಲ್ಲಿ ಶಿಯೋಮಿ ಅವರ ಒಂದು ಲೋಗೋನ ಕೊಟ್ಟಿದ್ದಾರೆ. ಆ್ಯಂಡ್ ಇದ್ರ ಕೆಳಗಡೆ ಒಂದು QR ಕೋಡ್ನ ಕೊಟ್ಟಿದ್ದಾರೆ, ಅದಕ್ಕಿಂತ ಹೇಳ್ತೀನಿ. ಅದಕ್ಕಿಂತ ಮುಂಚೆ ಇದರ ಒಂದು ಡಿಸೈನ್ ಬಗ್ಗೆ ಹೇಳಬೇಕಾದ್ರೆ ಇಲ್ಲಿ ನಿಮಗೆ ಸ್ಪೀಕರ್ನ ಕೊಟ್ಟಿದ್ದಾರೆ. ಸೊ ಇದು ನಾವು 2 ವೇ ಆಗಿ ಇಂಟರ್ಯಾಕ್ಟ್ ಮಾಡ್ಬೋದು. ಒಂದು ಹೇಗೆ ಅಂದರೆ ಇದನ್ನು ನೀವು ಈಗ ಮನೆ ಹೊರಗಡೆ ಎಲ್ಲರೂ ಫಿಟ್ ಮಾಡಿ, ಸೊ ಹೊರಗಡೆಯಿಂದ ಯಾರೋ ಬಂದಿದ್ದಾರೆ ಅಂದರೆ ಇದರಲ್ಲಿ ಸ್ಪೀಕರ್ ಇದೆಯಲ್ಲ, ಸೊ ನಮ್ಮ ಒಂದು ಇದರಲ್ಲೊಂದು ಆ್ಯಪ್ ಇದೆ. ಸೊ ಆ್ಯಪನ್ನು ಕನೆಕ್ಟ್ ಮಾಡ್ಕೊಂಡು ನಾವು ಮನೆ ಒಳಗಡೆ ಕೂತ್ಕೊಂಡು ಯಾರು ಬಂದಿದ್ದಾರೆ ಅಂತ ನಾವು ಫೋನಲ್ಲಿ ನೋಡ್ಬೋದು. ಸೊ ಫೋನಲ್ಲಿ ನೋಡಿ ಆದಮೇಲೆ ನಮಗೆ ನೀವೀಗ ಬರೋದು ಬೇಡ, ಆಮೇಲೆ ಬನ್ನಿ ಅಂತ ಏನಾರು ಹೇಳಬೇಕು ಅಂತ ನಾವು ಫೋನಲ್ಲಿ ನಾವು ಮಾತಾಡಿದರೆ, ಆ ಒಂದು ಆ್ಯಪಲ್ಲಿ ನಾವು ಮಾತಾಡಿದರೆ ಈ ಒಂದು ಸ್ಪೀಕರ್ ಮೂಲಕ ಅದು ಅವ್ರಿಗೆ ಕೇಳಿಸುತ್ತೆ. ಯೂಶ್ವಲಿ CC ಕ್ಯಾಮ್ರಾದಲ್ಲಿ ಏನಾಗುತ್ತೆ ಅಂದರೆ ಲೋ ಲೈಟ್ ಕಂಡೀಷನಲ್ಲಿ ಅದು ನಿಮಗೆ ಬ್ಲ್ಯಾಕ್ ಆ್ಯಂಡ್ ವೈಟಿಗೆ ಟರ್ನ್ ಆಗುತ್ತೆ. ಬಟ್ ಇದರಲ್ಲಿ ಹಾಗಾಗಲ್ಲ. ಇದರ ಒಂದು ಸ್ಪೆಷಾಲಿಟಿ ಏನು ಅಂದರೆ ಇನ್ ಕೇಸ್ ನೀವು ಲೋ ಲೈಟಲ್ಲಿ ಇದ್ರೂ ಕೂಡ ಇದು ಕಲರಲ್ಲೇ ನಿಮಗೆ ಆ ಒಂದು ಫುಟೇಜಸ್ನ ಕೊಡ್ತಾ ಇರುತ್ತೆ. ಸೊ ಅದಕ್ಕಿರುವಂಥ ಮೇನ್ ಕಾರಣ ಏನು ಅಂದರೆ ಇದರ ಒಂದು ಸೆನ್ಸಾರ್ ಅಂತಲೇ ಹೇಳ್ಬೋದು. ಸೊ ಈ ಒಂದು ಕ್ಯಾಮ್ರಾದಲ್ಲಿ ನಿಮಗೆ 3 ಮೆಗಾಪಿಕ್ಸೆಲ್ ಸೆನ್ಸಾರ್ನ ಕೊಟ್ಟಿದ್ದಾರೆ. ಆ್ಯಂಡ್ ಅದೇ ರೀತಿ ಇನ್ನೊಂದು ಇದರ ವಿಷಯ ಏನು ಹೇಳೋದು ಅಂದರೆ 2K ರೆಸಲ್ಯೂಷನಲ್ಲಿ ನಿಮಗೆ ಆ ಒಂದು ಪಿಕ್ಚರ್ನ ನೋಡ್ಬೋದು. ಸೊ ತುಂಬ ಕ್ಲಾರಿಟಿ ಇರುವಂಥ ಒಂದು ಫುಟೇಜಸ್ ನೀವು ನೋಡ್ಬೋದು. ಯೂಶ್ವಲಿ CC ಕ್ಯಾಮ್ರಾ ಅಂದರೆ ಏನು ಅಂದರೆ ನಮ್ಮೊಂದು ಮೈಂಡಲ್ಲಿ ಬರೋದು ಏನು ಅಂದರೆ ಒಂದು ಲೈನ್ ಆಗಿರುವಂಥ ಒಂದು ಬ್ಲ್ಯಾಕ್ ಆ್ಯಂಡ್ ವೈಟ್ ಫುಟೇಜ್. ಬಟ್ ಇದು ಹಾಗಲ್ಲ, ತುಂಬ ಕಲರ್ ಆಗಿರುವಂಥ, ತುಂಬ ಐ ಕ್ಯಾಚಿ ಆಗಿರುವಂಥ ಒಂದು ಕಲರ್ನೆಲ್ಲ ಕೊಟ್ಟು ನಮಗೆ ಈ ಒಂದು CC ಕ್ಯಾಮ್ರಾ ಆ ಒಂದು ಫುಟೇಜಸ್ನ ಕೊಡುತ್ತೆ. ಆ್ಯಂಡ್ ಇದು ಈ ರೀತಿ ವರ್ಕ್ ಆಗೋದಕ್ಕೆ ಮೇನ್ ಕಾರಣ ಏನು ಅಂದರೆ ಇದರ ಒಂದು ಅಪರ್ಚರ್ ಅಂತಲೇ ಹೇಳ್ಬೋದು. 1.4 ತನಕ ಇದರ ಒಂದು ಅಪರ್ಚರ್ ನಮಗೆ ಓಪನ್ ಆಗೋದ್ರಿಂದ ಜಾಸ್ತಿ ಲೈಟ್ ಒಳಗೆ ಬಂದು ಒಂದು ಒಳ್ಳೆಯ ಒಂದು ಫುಟೇಜಸ್ನ ನಮಗೆ ಈ ಒಂದು ಕ್ಯಾಮ್ರಾದಿಂದ ಪಡಿಬೋದು. ಸೊ ಇನ್ನು ಈ ಒಂದು ಎಲ್ಲ ಫೀಚರ್ಸ್ನ ನಾವು ನೋಡೋದಕ್ಕೋಸ್ಕರ ಒಂದು ಆ್ಯಪ್ ಬೇಕೇ ಬೇಕಲ್ಲ. ಸೊ ಇಲ್ಲಿರುವಂತಹ ಒಂದು QR ಕೋಡ್ ಏನಿದೆ, MI ಹೋಮ್ ಅಂತ ನೀವು ಸರ್ಚ್ ಮಾಡಿದ್ರೆ ಸಾಕು, ನಿಮಗೆ ಆ್ಯಪಲ್ ಸ್ಟೋರಲ್ಲಾಗಿರ್ಬೋದು, ಪ್ಲೇ ಸ್ಟೋರಲ್ಲಾದರೂ ನಿಮಗೆ ಇದರ ಒಂದು ಆ್ಯಪ್ ಸಿಗುತ್ತೆ. ಬಟ್ ಅದಕ್ಕಿಂತ ಮುಖ್ಯವಾಗಿ ನಿಮಗೆ ಅಲ್ಲಿ ಸಿಗಲಿಲ್ಲ ಅಂದರೆ ಯಾವುದಂಥ ಕನ್ಫ್ಯೂಷನ್ ಏನಂದರೆ ನೀವು ಇಲ್ಲಿ ಇದನ್ನು ಈ ಒಂದು QR ಕೋಡ್ನ ಸ್ಕ್ಯಾನ್ ಮಾಡಿ ಆ ಒಂದು ಆ್ಯಪ್ನ ಡೌನ್ಲೋಡ್ ಮಾಡಿಕೊಂಡು ಇದಕ್ಕೆ ಕನೆಕ್ಟ್ ಮಾಡಿಕೊಂಡ್ರೆ ನಿಮಗೆ ಎಲ್ಲ ಫೀಚರ್ನ ಕೂಡ ನೋಡ್ಬೋದು. ಸೊ ಇದರಲ್ಲಿರುವಂತಹ ಮತ್ತೊಂದು ಮುಖ್ಯವಾಗಿರುವಂಥ ವಿಷಯ ಏನು ಅಂದರೆ ಇದರಲ್ಲಿ AI ಪರ್ಸನ್ ಡಿಟೆಕ್ಟೆಡ್ ಅನ್ನೋಂಥ ಒಂದು ಫೀಚರ್ನ ಅವ್ರು ಕೊಟ್ಟಿದ್ದಾರೆ, ಅಂದರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಪರ್ಸನ್ ಡಿಟೆಕ್ಟೆಡ್ ಅಂತ. ಸೊ ಇದರಲ್ಲಿ ಏನಾಗುತ್ತೆ ಅಂದರೆ ನೀವು ಈ ಒಂದು ಕ್ಯಾಮ್ರಾನ ನಿಮ್ಮ ಒಂದು ಆ್ಯಪಿಗೆ ಕನೆಕ್ಟ್ ಮಾಡಿದಾಗ, ಸೊ ಅಲ್ಲಿ ನೀವು ರೆಕಾರ್ಡ್ ಮಾಡ್ತಿರುವಾಗ, ಈಗ ಹೊರಗಡೆ ಬ್ಲ್ಯಾಂಕ್ ಆಗಿರುವಾಗ ರೆಕಾರ್ಡ್ ಆಗ್ತಾ ಇರುತ್ತೆ. ಸೊ ಯಾರಾದರೂ ಬಂದಾಗ ಆ್ಯಪಲ್ಲಿ ಅದು ರೆಕಾರ್ಡ್ ಆಗುತ್ತೆ, ಅಂದರೆ ಇಂತಹ ನಿಮಿಷದಲ್ಲಿ ಅಲ್ಲೊಂದು ವ್ಯಕ್ತಿ ಕಾಣಿಸೋದು ಅಂತ ಅಲ್ಲಿ ಆ್ಯಪಲ್ಲಿ ಅದು ನಿಮಗೆ ರಿಜಿಸ್ಟರ್ ಆಗುತ್ತೆ. ಸೊ ನೀವು ಆ್ಯಪ್ ಓಪನ್ ಮಾಡಿದಾಗ ನಿಮಗೆ ಅಲ್ಲಿ ಯಾರ್ಯಾರು ಬಂದಿರುತ್ತೆ ಈಸಿಯಾಗಿ ನೋಡ್ಬೋದು. ಸೊ ಹಾಗಾಗಿ ನೀವೇನೊಂದು ಪ್ಲಗ್ ಇರೋ ಕಡೆ ಇದನ್ನ ಕನೆಕ್ಟ್ ಮಾಡಿಕೊಂಡ್ರೆ ಈಸಿಯಾಗಿ ನಿಮಗೆ ಇದು ಕಂಟಿನ್ಯೂಸ್ ಆಗಿ ವರ್ಕ್ ಆಗ್ತಾ ಇರುತ್ತೆ. ಸೊ ಇದರ ಪ್ರೈಸ್ ಬಗ್ಗೆ ಹೇಳಬೇಕಾದ್ರೆ ನಿಮಗೆ ಇದು ಅಮೆಝಾನಲ್ಲಿ 3300 ಸಿಗುತ್ತೆ. ತುಂಬ ರೀಸನಬಲ್ ಆಗಿರುವಂಥ ಒಂದು ಪ್ರೈಸ್ ಅಂತಲೇ ಹೇಳ್ಬೋದು. ಸೊ ನಿಮಗೆ ಇದ್ರ ಬಗ್ಗೆ ಏನು ಅನಿಸುತ್ತೆ ಕಮೆಂಟ್ ಮಾಡಿ. ಆ್ಯಂಡ್ ನೀವೇನಾದರೂ ಒಂದು CC ಕ್ಯಾಮ್ರಾ ತೊಗೊಳೋದಾದರೆ ಜಸ್ಟ್ ಏನಾದ್ರು ಮೀಟಿಂಗ್ ಪರ್ಪಸ್ಸಿಗೂ ಅಥವಾ ಒಂದು ತುಂಬ ದೊಡ್ಡ ಸಿಸ್ಟಮ್ ಇನ್ಸ್ಟಾಲ್ ಮಾಡಿದೆ ಬರೀ ಒಂದು CC ಕ್ಯಾಮ್ರಾ ಬೇಕು ಅಂತಿದ್ರೆ ನೀವು ಖಂಡಿತ ಇದನ್ನು ಕನ್ಸಿಡರ್ ಮಾಡ್ಬೋದು. ಸೊ ಇದಕ್ಕಿಂತ ಬೇರೆ ಒಳ್ಳೆ ಪ್ರಾಡಕ್ಟ್ ಸದ್ಯಕ್ಕೆ ಇಲ್ಲ ಅಂತಲೇ ಹೇಳ್ಬೋದು. ತುಂಬ ಒಳ್ಳೆ ಕ್ವಾಲಿಟಿ ಇರುವಂಥ, ತುಂಬ ಒಳ್ಳೆ ಮೆಟೀರಿಯಲ್ ಯೂಸ್ ಮಾಡಿರೋಂಥ ಒಂದು ಗುಡ್ ಕ್ವಾಲಿಟಿ ಇರುವಂಥ ಒಂದು CC ಕ್ಯಾಮ್ರಾ ಅಂತಲೇ ಹೇಳ್ಬೋದು. ಸೊ ಇದಿಷ್ಟು ಶಿಯೋಮಿಯ 360 ಡಿಗ್ರಿ CC ಕ್ಯಾಮ್ರಾ ಬಗ್ಗೆ, 2K CC ಕ್ಯಾಮ್ರಾ ಬಗ್ಗೆ. ಸೊ ನಿಮಗೆ ಇದ್ರ ಬಗ್ಗೆ ಏನು ಅಂತ ಕಮೆಂಟ್ ಮಾಡಿ. ಆ್ಯಂಡ್ ಮತ್ತೊಂದು ವಿಡಿಯೋಲಿ ಮತ್ತೆ ಸಿಗ್ತೀವಿ. ಇಟ್ಸ್ ಮೀ ಅಭಿಷೇಕ್ ಮೋಹನ್ ಸೈನಿಂಗ್ ಆಫ್. ಸ್ಟೇ ಸೇಫ್ ಆ್ಯಂಡ್ ಬ್ರೌ ಸೇಫ್.